ಗುರು ಹೋದ್ರೆ ಹೆಂಗಸ್ರ ಜೊತೆಲಿ ನೆಮ್ಮದಿಯಾಗಿ ಹೋಗ್ಬೇಕು. ನವೀನಣ್ಣ ಕಾರ್ ಓಡಿಸಿದ್ರೆ ನೆಮ್ಮದಿಯಾಗಿ ಕಾರ್ ಓಡಿಸ್ಬೇಕು. ಗಂಗಕ್ಕ ಊಸ್ಬಿಟ್ರೆ ನೆಮ್ಮದಿಯಾಗಿ ಊಸ್ಬಿಡ್ಬೇಕು. ಸವಿತಕ್ಕ ಕ್ವಾರ್ಟರ್ ಕುಡಿದ್ರೆ ನೆಮ್ಮದಿ ಹೊಡಿಬೇಕು. ರೇಷ್ಮಕ್ಕ ಕೇ ಮುಗಿದ್ರೆ ನೆಮ್ಮದಿಯಾಗಿ ಕೇ ಮುಗಿಯಬೇಕು. ಗೊತ್ತಾಯ್ತಾ? ಎಲ್ಲಾರು ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇಳಿ ಮಂಜಣ್ಣ, ಏನ್ ಮಾಡಿದ್ರು ನೆಮ್ಮದಿಯಾಗಿ ಮಾಡ್ಬೇಕು, ಗೊತ್ತಾಯ್ತಾ? ಏನ್ ಮಾಡಿದ್ರು ನೆಮ್ಮದಿಯಾಗಿ ಮಾಡ್ಬೇಕು. ರೇಷ್ಮಕ್ಕ ಮಾಡ್ಬೇಕು. ರೇಷ್ಮಕ್ಕ ಸಾಯ್ಬೇಕು. ನೆಮ್ಮದಿಯಾಗಿ ಕೇ ಮುಗಿಬೇಕು. ನೆಮ್ಮದಿಯಾಗಿ ಕುಡಿಯಬೇಕು. ಕೇ ಮುಗಿದಿಲ್ವಾ ನೆಮ್ಮದಿಯಾಗಿ ಸಾಯ್ಬೇಕತ್ತಾಗೆ. ನೆಮ್ಮದಿಯಾಗಿ ಊಸ್ಬಿಡ್ಬೇಕು. ಬಿಡ್ಲಿಲ್ವಾ ನೆಮ್ಮದಿಯಾಗಿ ಸತ್ತೋಗ್ಬಿಡ್ಬೇಕತ್ಲಾಗೆ. ಹೋಗ್ಲೇಬೇಕು. ಇಲ್ಲಾಂದ್ರೆ ನರಕಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಸ್ವರ್ಗ ಹೋಗ್ಬೇಕು. ಆಗಿಲ್ವಾ ನೆಮ್ಮದಿಯಾಗಿ ಕೇ ಮುಗಿಬೇಕು. ಗುರು ಜೀವನದಲ್ಲಿ ಏನಾಯ್ತು ಗುರು? ನೋಡ್ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಫ್ಯಾಮಿಲಿ ಆಗಿ ಓದ್ತಿದ್ರು ಗುರು. ಇದು ಗುರು ಖುಷಿಯಾಗಿ ನೆಮ್ಮದಿಯಾಗಿ ಹೋಗ್ಬೇಕು ಗುರು. ಜೀವನದಲ್ಲಿ ಏನೈತೆ ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿ ಜೀವನ ಮಾಡ್ಬೇಕು ಗುರು. ನೆಮ್ಮದಿಯಾಗಿ ಮಾಡ್ಬೇಕು, ಇಲ್ಲಾಂದ್ರೆ ಸಾಯ್ಬೇಕು. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ಖುಷಿಯಾಗಿರಿ. ಎಲ್ಲರೂ ಒಂದು ಫ್ಯಾಮಿಲಿ ತರ ಇರಬೇಕು. ಕಷ್ಟ ಸುಖ ಎಲ್ಲಾರ್ದು ಇದ್ದೇ ಇರುತ್ತೆ. ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಹೋದ್ರೆ ನೆಮ್ಮದಿಯಾಗಿ ಹೋಯ್ತಾ ಇರ್ಬೇಕು. ಜೀವನದಲ್ಲಿ ಏನು ಇಲ್ಲ, ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ವೆಂಕಟರಾಮನ್ ಪಾವನ ಗೋವಿಂದ ಗೋವಿಂದ, ತಿರುಪತಿ ಉಂಡ ಗೋವಿಂದ ಗೋವಿಂದ. ನಾವು 4 ಜನ 5 ಜನ ಇದ್ದೀವಿ. ಫಾಲೋ ಮಾಡಿ, ಶೇರ್ ಮಾಡಿ, ಸರ್ಪ್ರೈಸ್ ಮಾಡಿ. ಗಂಟೆನ ಹೊಡಿರಿ, ಮಂಜಣ್ಣನ ಗಂಟೆ.